ಬರ್ತೀವಿ ಬಾಯ್ ಬಾಯ್ ಬಾಯ್. Yo, 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 guys, what's up? Welcome back to ಮತ್ತೊಂದು ಹೊಸ ವ್ಲಾಗ್ ಗೈಸ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. 5 ಕಾಲಲ್ಲಿ ಮಾಡ್ತಾಯಿದ್ದೀನಿ. 5 ಕಾಲಲ್ಲಿ 5 ಕಾಲ ಅಷ್ಟೇನಾ? ಎಸ್ 5 ಕಾಲೇ ಗೈಸ್. ಎಲ್ಲ ಹೇಗಿದ್ದೀರಾ? ಲೋಕಲ್ ಟ್ರಿಪ್ ಎಲ್ಲ ಮುಗಿಸಿ ವಿ ಆರ್ ಬ್ಯಾಕ್. ಸೊ ಟುಡೇ ಬಂದ್ಬಿಟ್ಟು ಎಷ್ಟು ಅಂತ ಗೊತ್ತಿಲ್ಲ ಡೇಟ್ ಎಲ್ಲ, ಬಟ್ ಓಕೆ 15, 14, 13. ಇವತ್ತು 13 ಗೈಸ್, 13th ಆಫ್ ಆಗಸ್ಟ್ ಇವತ್ತು. ನಿನ್ನೆ ಕೂತ್ಕೊಂಡು ಪ್ಲ್ಯಾನ್ ಅಂದರೆ ಹಂಪಿ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಗೈಸ್, ಬಟ್ ನಾವು ನಿನ್ನೆ ಬೆಳಿಗ್ಗೆ ಒಂದು 10-11 ಹಂಗೆಲ್ಲ ನಾನು ದೃಷ್ಟಿ ಸುಮ್ಮನೆ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಮುನ್ನಾರ್ ಹೋಗೋಣ ಅಂದೆ. ವಾಸ್ ಇದ್ದವ್ರು ಎಷ್ಟು ಸತಿ ಘಾಟಲ್ಲಿ ಹೋಗೋದು, ಹೈವೇಲಿ ಹೋಗೋಣ ಅಂತ ಹೇಳಿ ಅಣ್ಣ ಅವರು ಈಗ ನಮ್ಮನ್ನು ಹಂಪಿ ಕಡೆ ಕರ್ಕೊಂಡು ಹೊರಟಿದ್ದಾರೆ. ಸೊ ಇವತ್ತು ಬಂದ್ಬಿಟ್ಟು ಎಲ್ಲರೂ ಹಂಪಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಅಗಸ್ತ್ಯ. ಓ ಅಗಸ್ತ್ಯನ್ ನೋಡಿ, ಅಗಸ್ತ್ಯ ಇಲ್ಲಿದ್ದಾನೆ. ಆ್ಯಂಡ್ ದೃಷ್ಟಿ GT ಹೆಸರು ಇಟ್ಟಿಲ್ಲ, ಅಧೀರ ಅಂತ ಹೆಸರು ಇಡ್ಸೋಣ ಅದಕ್ಕೆ. ಆ್ಯಂಡ್ ಮುಂದೆ ನೋಡ್ತೀರಾ ಅಂದರೆ ಹಿಯರ್ ಈಸ್ ದ ರಾಕಿ ಇಲ್ಲಿ ದ ರಾಕಿ ಓಲ್ಡ್ ಇಸ್ ಗೋಲ್ಡ್. ಹೆಂಗೆ ಫುಲ್ಲು ಪ್ಯಾಕು, ಫುಲ್ಲಿ ಲೋಡೆಡ್ ನೋಡಿ, ಹೆಂಗೆ ಫುಲ್ ಟಾಪ್ ಬಾಕ್ಸು, ಫುಲ್ ಕ್ರೇಜಿ ಟೂರಿಂಗ್ ಗಾಡಿ ಆಗಿದೆ ಅದು, ಮಸ್ತು. ಆ್ಯಂಡ್ ಗಾಡಿ ಓಡಿಸ್ತಾ ಇರೋದು ಬಂದ್ಬಿಟ್ಟು ಇಷ್ಟ ಆಯ್ತು. ಹಳೆ ವ್ಲಾಗಲ್ಲಿ ಅವಾಗವಾಗ ನೋಡಿರ್ತೀರ ನನ್ನ ತಮ್ಮ. ಆ್ಯಂಡ್ ಇದೇ ವ್ಲಾಗ್ ಅನ್ಸುತ್ತೆ ಲಾಂಗಲ್ಲಿ ಮಿಸ್ ಮಾಡ್ಕೊತ ಇರೋದು ನಮ್ಮ ಶಾಶುನ. ನಿನ್ನೆ ಹೇಳಿದಿದ್ರೆ ಬರೋಣಂತೆ. ನಾವೇನು ಮಾಡಿದ್ವಿ ಅಂದರೆ ನಿನ್ನೆ ಬೆಳಿಗ್ಗೆ ಅದೇ 11-12 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಹೇಳಿದರೆ ಯಾರು ನಾಳೆ ಹೋಗೋದು ಅಂದರೆ ಯಾರೂ ಬರಲ್ಲ. ಹಂಗಾಗಿ ಅವನಿಗೆ ಹೇಳಲಿಲ್ಲ. ಇವತ್ತು ಕಾಲ್ ಮಾಡಿದ್ದ, ಹೋಗ್ತಿದ್ದೀರಾ, ಹೋಗಿ ಬಣ್ರಪ್ಪ, ಎಂಜಾಯ್ ಮಾಡಿರಿ, ಬಿಟ್ಟೋದ್ರಲ್ಲ ಅಂತ ಅಂದ ಪಾಪ ಬೇಜಾರಲ್ಲಿ. ಬಟ್ ಶಾಶನ್ ಬಿಟ್ಟು ಬಂದುಬಿಟ್ಟಿದ್ದೀವಿ. ಐಡಿಯಾನೇ ಆಗಲಿಲ್ಲ. ಇರಲಿ, ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮಿಗೆ ಸದ್ಯಕ್ಕೆ ಬರೋಂಗಿಲ್ಲ, ಹುಡುಗ ಫುಲ್ ಬ್ಯುಸಿ ಇದ್ದಾನೆ. ಆ್ಯಂಡ್ ಹಿಯರ್ ಇಟ್ ಈಸ್ ದ ಅಗಸ್ತ್ಯ. ಫುಲ್ ಗಲೀಜಾಗಿದೆ, ಏನು ಇದು ಅನ್ಕೊಬೇಡಿ. ಆ್ಯಂಡ್ ಇದ್ರದ್ದೊಂದು ರಿವೀಲಿಂಗು ಇನ್ಸ್ಟಾಗ್ರಾಮಲ್ಲಾಗಿದೆ ರಿವೀಲು, ಅದನ್ನೊಂದು ಸತಿ ಚೆಕ್ ಮಾಡಿ ರಿವೀಲಿಂಗ್ ವಿಡಿಯೋನ. ವಾಯ್ಸು ನಾನು ಗೈಸ್ ಇವತ್ತು ಇದರಲ್ಲಿ ಹೆಂಗೆ ಹೋಗ್ತಿದ್ದೀನಿ ಅಂದರೆ, ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ. ಬಾಯ್ಸ್ ಇಬ್ಬರು ಹೆಂಗೆ ಚಚ್ಚಾಡ್ತಿದ್ದಾರೆ, ಹಂಗೆ ಕ್ರೇಜಿ ಇಬ್ಬರು ಅಣ್ಣ ತಮ್ಮ ಸರಿಯಾಗಿ ಹೋಗ್ತಾರೆ. ಏನು ಹೋಗ್ತಾರೆ ಅಂದರೆ ನಾನು ಹೆಂಗೆ ಗೈಸ್, ಅವರು ಅಷ್ಟು ದೂರದಲ್ಲಿ ಇರ್ತಾರೆ, ನಾ ಇಲ್ಲಿ ನಂಗೆ ಲೈಟ್ ಹಾಕಿದ್ದು. ಓಕೆ ಸಾರಿ ಬ್ರೋ, ಡಿಡ್ಂಟ್ ಸಿ ದಟ್ ಕಮಿಂಗ್. ಬಾಯ್ಸ್ ಇಬ್ಬರು ಚಚ್ಚಾಡ್ಕೊಂಡು ಹೋಗ್ತಾರೆ. 5:15 ಒಂದು 9 ಬೆಳಿಗ್ಗೆ 9ಗೆ ಹೊರಟಿದ್ವಿ ಅಂದ್ಕೊಳ್ಳಿ. ಹಾಂ ಕರೆಕ್ಟ್, ಒಂದು 9ಗೆ ಹೊರಟಿದ್ವಿ. ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೆ, ಬಟ್ ಇವಾಗ ಚಾರ್ಜ್ ಖಾಲಿಯಾಗಿದೆ. ಹಂಗಾಗಿ ಟಾಪ್ ಬಾಕ್ಸ್ ಹಾಕ್ಸ್ಬಿಟ್ಟು ಒಂದು ಮಸ್ತ್ ಆಯಿತು. ಟಾಪ್ ಬಾಕ್ಸ್ ಬಂದುಬಿಟ್ಟು ಗಿಫ್ಟ್ ಬಂತು, ಒಂದು ಬೆಂಕಿ ಗಿಫ್ಟ್ ಅಂದ್ಕೊಳ್ಳಿ. ಎಂಥ ವರ್ತ್ ಗಿಫ್ಟ್ ಅಂದರೆ ಸೈಕು. ಬಟ್ ರೋಡ್ಸ್ ಅಂತೂ ಬೆಳಗ್ಗೆಯಿಂದ ಇದೇ ಥರ ಇದೆ ಗೈಸ್. ನೋಡಿ ಓಡಿಸಿ ಬೇಜಾರಾಗೋಯ್ತು. ಹೈವೇಲಿ ಘಾಟ್ಸಲ್ಲಾದರೆ ತಿರುಗಿಸ್ಕೊಂಡು ಮುಗಿಸ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ಬೋದು. ಹೈವೇಲಿ ಏನಂತ ಹೋಗ್ತೀರಾ ಗೈಸ್, ಎಷ್ಟು ಅಂತ ಹೋಗ್ತೀರಾ? ಗಾಡಿ ಬಗ್ಗೆ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ Rockys_390 ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಗಾಡಿನ ಒಂದು ಮಸ್ತ್ ರಿವೀಲ್ ಮಾಡಿದ್ದೀವಿ. ಆ್ಯಂಡ್ ಇದು ಚಿತ್ರದುರ್ಗದಿಂದ ಮುಂದೆ ಇದ್ದೀವಿ ಇವಾಗ ನಾವು. ಇದೇನಿದು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮದು ಡೆಸ್ಟಿನೇಷನಿಗೆ ಇನ್ನೊಂದು 70 ಕಿಲೋಮೀಟರ್ಸ್ ಇತ್ತು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ. ನಾವು ಇಟ್ ಕ್ಯಾನ್ ಬಿ ಮೋರ್ ಆರ್ ಕಮ್ಮಿ, ಎನಿಥಿಂಗ್ ಗೊತ್ತಿಲ್ಲ ಏನು ಅಂತ. ಎಸ್, ಆ್ಯಂಡ್ ಸಖತ್ತಾಗಿದೆ ರೈಡು. ಬೆಳಗ್ಗೆಯಿಂದ ಮಸ್ತಾಗಿ ಬರ್ತಾಯಿದ್ದೀವಿ. ಮಳೆ ಸಿಕ್ತು, ಬಿಸಿಲು ಸಿಕ್ತು,
ಮೋಡ ಸಿಕ್ತು, ತುಂಬ ಬಿಸಿಲು ಸಿಕ್ತು. ಈಗ ಲೈಟಾಗಿ ಚಳಿ ಆಗ್ತಾಯಿದೆ. ಇನ್ನೇನು ಬೇಕು ಹೇಳಿ. ಎಸ್, ಬೆಳಿಗ್ಗೆಯಿಂದ ಅಂದರೆ 283 ಬೇಲೂರಿಂದ ಮುಂದೆ ಬಂದ್ಬಿಟ್ಟು ರೀಸೆಟ್ ಮಾಡಿದ್ದು ಇದನ್ನು. 283 ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇ. ಸ್ಟೋರಿ ಎಲ್ಲ ಏನೂ ಹಾಕೇ ಇಲ್ಲ ಇವತ್ತು. ಬೆಳಿಗ್ಗೆಯಿಂದ ಓದೋದಾಗ ಆಗ್ತಾಯಿದ್ವಿ, ಈಗಂತೂ ಏನೂ ಹಾಕೇ ಇಲ್ಲ ಬೆಳಿಗ್ಗೆಯಿಂದನೂ. ಯಾಕೆ ಅಂದರೆ ಈ ಗಾಡಿ ವಿಡಿಯೋ ನಾನೀಗ ಮಾತಾಡ್ತಾ ಇರಬೇಕಾದ್ರೆ ಗಾಡಿ ಇನ್ನೂ ರಿವೀಲ್ ಆಗಿಲ್ಲ ಎಲ್ಲರಿಗೂ. ಸೊ ಸ್ಯಾಡ್. ನೈಸ್. ಗಾಡಿಗೋಸ್ಕರ ಸ್ಟೋರೀಸ್ ಎಲ್ಲ ಪಾಪ ಬಾಯ್ಸು ಅಷ್ಟೇ ಫೋಟೋನೇ ತಗೊಳಕ್ಕೆ ಬಿಟ್ಟಿಲ್ಲ ನಾನು. ರಿವೀಲ್ ಮಾಡೋಕ್ಕಿಲ್ಲ ಹಾಗೆ ಹಿಂಗೆ ಅಂತ. ಎಸ್, ಹೊಸಪೇಟೆ 34 ಕಿಲೋಮೀಟರ್ಸ್ ಇದೆ ಇನ್ನು. ಆ್ಯಂಡ್ ಹಿಂದೆ ಅಂತೂ ಸಖತ್ ಮಳೆ ಇತ್ತು ಗೈಸ್. ನಾನು ಅಕಸ್ಮಾತ್ ಶಾರ್ಟ್ಸ್ ಹಾಕಿದ್ದೆ, ಇಲ್ಲ ಅಂದರೆ ಅದೇ ಹಿಂದೆ ಮಾತ್ರ ಸಖತ್ ಮಳೆ ಇತ್ತು. ಕ್ರೇಜಿ. ಸಖತ್ ಮಳೆ ಅಲ್ಲ, ಮಳೆ ಬಂದು ನಿಂತೋಗಿದ್ದು. 1-2 ಕಡೆ ಸಿಕ್ತು ಅಷ್ಟೇ. ಅದು ರೈನ್ ಕೋಟ್ ಎಲ್ಲ ಬೈಕಿಗೆ ಕಟ್ಬಿಟ್ಟಿದ್ದೀವಿ ಇಷ್ಟ ಇದಕ್ಕೆ, ದ ರಾಕಿಗೆ. ಅಷ್ಟೇ ಗೈಸ್. ಇನ್ನು ಇವತ್ತು ಹಂಪಿಗೆ ಹೋಗಿ ಸ್ಟೇ ಆಗ್ತೀವಿ. ಇವತ್ತೇನು ನೋಡೋಕ್ಕೇನು ಇಲ್ಲ. ಫುಲ್ ಗಾಡಿ ಅಂತೂ ಫುಲ್ ಗಲೀಜ್ ಎದ್ದೋಯ್ತು. ಆ ಲಾರಿ ಬಸ್ಸು ಹಿಂದೆ ಹೋಗಿ ಎಲ್ಲ ಕಡೆ ಹೋಗಿ ಫುಲ್ ಗಲೀಜ್ ಗಾಡಿ ಎದ್ದೋಗಿದೆ. ಕ್ರೇಜಿ. ಬಟ್ ಶಾಶುನ್ ಮಿಸ್ ಮಾಡ್ಕೊತಿದ್ದೀವಿ. ಶಾಶು ಇದ್ದಿದ್ರಾಗ ಬುಡು ಅಂತ ಹೋಗ್ತಾ ಇರೋನು ಎಲ್ಲ ಕಡೆ. ಇಟ್ಸ್ ಓಕೆ. ವಿಲ್ ಸಿ ಯು ವಿಲ್ ಸಿ ಹಿಮ್ ಸೂನ್ ಅಲ್ಲ, ಸ್ವಲ್ಪ ಟೈಮ್ ಆದಮೇಲೆ. ಸೂನೆಲ್ಲ ಸೇವ್ ಮಾಡೋಕ್ಕಾಗಲ್ಲ ಅಣ್ಣ, ಹೆಂಗೆ ಸ್ವಲ್ಪ ಬ್ಯುಸಿ ಆಗಿಬಿಡ್ತಾನೆ ಹುಡುಗ. ಸೊ ಅದಕ್ಕೆ ಎಸ್ ಗೈಸ್, ಇನ್ನೇನಿಲ್ಲ. ಇನ್ನು ಅದೊಂದು ಟನಲಲ್ಲಿ ಒಂದು ವೀಡಿಯೋ ಮಾಡ್ಕೊಬೇಕು ಗೈಸ್. ಯಾವ್ದು ಹೇಳಿ? ಹೊಸಪೇಟೆ ಟನಲಲ್ಲಿ ಒಂದು ವೀಡಿಯೋ ಮಾಡ್ಕೊಬೇಕು. ಕ್ರೇಜಿ ಇರುತ್ತೆ, ಕ್ರೇಜಿ ವೀಡಿಯೋ ಬರುತ್ತಲ್ಲಿ. ವಾಯ್ಸ್ ಇದೆ, ಬೆಂಕಿ ಹೊಡಿತಾ ಇದ್ದಾರೆ. ನಾನೇ ಇವಾಗಲೇ ಇವ್ರ ಜೊತೆ ಇರೋದು, ಇಲ್ಲಾಂದರೆ ನನ್ಕಿಂತ ಇಬ್ಬರು ಒಂದೇ ಸಮ ಹೊಡ್ಕೊಂಡು ಮುಂದೆ ಹೋಗ್ತಿರ್ತಾರೆ ಜುಯ್ ಅಂತ. ಹೊಸಪೇಟೆ 31. ಇಲ್ಲಿ ನೋಡಿ, ಇದೆಲ್ಲ ಹೂವೆಲ್ಲ ನೋಡಿ, ಯೆಲ್ಲೋ ಕಲರ್. ಕ್ರೇಜಿ. ಅಲ್ಲಿಗೆ ಹಿಂದೆ ಸನ್ಫ್ಲವರು ಮತ್ತು ಇನ್ನೊಂದು ಯಾವುದೋ ಪರ್ಪಲ್ ಕಲರು ಕ್ರೇಜಿ ಹೂ ಇತ್ತು ಮಾತ್ರ. ಒಂಥರ ಪರ್ಪಲ್ಲು ಸಕ್ಕದಾಗಿ ಕಾಣ್ತಾ ಇತ್ತು ಚಿತ್ರದುರ್ಗ ಹತ್ತತ್ರ. ಅದಂತೂ ಮಸ್ತು. ಇದು ಇನ್ನೂ ಕ್ರೇಜಿ. ಇದು ನೋಡಿ, ಫುಲ್ ಎಲ್ಲೋ ಇದು ಈ ಟೈಮಲ್ಲೇ ಬೆಳೆಯೋದು ಅನ್ಸುತ್ತೆ. ಅಂದರೆ ಮಳೆ ಬಂದ್ಬಿಟ್ಟು ಹೋಗಿದೆಯಲ್ಲ, ಹಂಗಾಗಿ. ಇಲ್ಲ, ಎಲ್ಲ ಟೈಮು ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಇವಾಗಿದೆ ನೋಡಿ. ಗಾಡಿನ ನಿಮಗೆ ನಾನು ತೋರಿಸೇ ಇಲ್ಲ, ಫುಲ್ ಬರೀ ಡೈರೆಕ್ಟ್ ಡ್ಯಾಶಲ್ಲೇ ಇದ್ದೀನಿ ಈಗ. ಹಿಂದೆ ಇನ್ನೂ ತೋರಿಸಿಲ್ಲ, ತೋರಿಸೋಣ. ಟೈಮ್ ಇದೆ ಗಾಯ್ಸ್. ಇನ್ನು ಯಾವಾಗಲೂ ಸಿಗ್ತಾ ಇರ್ತೀವಿ, ನೋಡ್ತಾ ಇರ್ತೀರಾ. ಎಂಥ ಫ್ಯಾಕ್ಟ್ರಿ ಗೊತ್ತಾ? ಕ್ರೇಜಿ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿ, ಸೊಲ್ಲಾಪುರ್ ಹುನ್ಗುಂದ್ ಹೊಸಪೇಟೆ. ಅಲ್ಲೊಂದು ಸಕ್ಕದಾಗಿರೋ ಫ್ಯಾಕ್ಟ್ರಿ ಕಾಣಿಸ್ತು ಮಾತ್ರ ಅಲ್ಲಿ ನೋಡಿ. ಅಬ್ಬ ಏನು ಕ್ರೇಜಿ ಕಾಣ್ತಾ ಇದೆ ಗೊತ್ತಾ ಅದು. ಈ ಅಪ್ಪ ಓಕೆ, ವಾಯ್ಸ್ ಸ್ಲೋ ಆಗಿಬಿಟ್ಟವ್ರೆ. ಹಂಪು ಅಂತ. ಓ KGF ಗೈಸ್, ರಾಕೀಸ್ KGF. KGF ಅನ್ಕೊಳ್ಳಿ. ಕ್ರೇಜಿ KGF ಗೈಸ್. ಇಲ್ಲೆಲ್ಲೋ ಬ್ರಿಡ್ಜ್ ಅಲ್ಲ, ಸಾರಿ, ಟನಲ್ ಬರುತ್ತೆ. ನಾನು ಇಂಡಿ ಫಿಲ್ಟರ್ ತೆಗೆದ್ಬಿಟ್ಟು ನಾರ್ಮಲ್ ಮೋಡಿಗೆ ಹಾಕ್ಕೊತೀನಿ. ಇಂಡಿ ಫಿಲ್ಟರ್ ತೆಗೆದ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಕತ್ಲೆ ಆಗಿರುತ್ತೆ ಇವಾಗ ಒಂದು ರೇಂಜಿಗೆ, ಅದಕ್ಕೆ ವಿಲ್ ಸಿ ಯು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಸ್ಸು ಭಯಾನಕ ಹೊಡಿತಾನೆ ಮೊದಲಿಂದ ಅಣ್ಣ. ಪ್ಯಾಮ್ ಅಂತ ಹಿಂದ್ಗಡೆ ಎಲ್ಲ ತಲೆ ತಿನ್ಕೊಂಡು. ಇರಿ ಗೈಸ್, ಸಿಗ್ತೀನಿ ಗೈಸ್. ಐ ಥಿಂಕ್ ಟನಲ್ ಬಂತು. ಸೊ ಕ್ಯಾಮ್ರಾ ಆನ್ ಮಾಡಿಬಿಟ್ಟೆ. ಥ್ಯಾಂಕ್ ಯು. ವಿಸಿಟ್ ಅಗೈನ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಹಂಪಿ ಎಕ್ಸ್ಪ್ರೆಸ್ ವೇ ಪ್ರೈವೇಟ್ ಲಿಮಿಟೆಡ್. ಓ ಸೈಕು. ಓ ವಾಟ್ ದ ಹೆಲ್ ಬ್ರೋ. ಬಾಯ್ಸ್ ನಿಲ್ಸಿಲ್ವಾ? ಏನು ಗುರು ಇದು? ಯಬ್ಬಾ ದೇವ್ರೆ, ಕ್ರೇಜಿ ಗುರು. ನಕ್ಕನ್ ಏನಿದೆಯೋ. ಇದೇ ಕಣ ಅರೇಬಿಯನ್ ಸಿ.
ಸೈಕ್ ಫುಲ್ ತುಂಬಿದೆ. ನೀ ಸಮುದ್ರ ಅಂತ ನಿಜ ಅನ್ಕಂಡ ಇದು ಯಾರಲ್ಲ ಗೈಸ್. ವಾವ್ ವಾವ್ ಓ ಏನು ಕ್ರೇಜಿ ಇದೆ ನೋಡಿ, ಸೈಕ್ ಆಗಿದೆ ಗುರು ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಫುಲ್ ಕುರಿಗಳಿದೆ ಅಲ್ಲೆಲ್ಲ. ಏನು ಕ್ರೇಜಿ ಇದೆ ಗುರು ಇಲ್ಲಿ. ಶಿ 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 ಸೈಕ್ ಆಗಿದೆ ಗುರು. ಟನಲ್ ಅಲ್ಲೇ ಬಂತು. ಬ್ರೋ ಕೀ ಕೊಡಿ, ಇದು ಬ್ಯಾಟ್ರಿ ತೆಗಿಬೇಕು ಗೈಸ್. ಇನ್ನೊಂದು ಬ್ಯಾಟ್ರಿ ಸಿಗ್ತೀನಿ ರೀ. ಅದಕ್ಕೆ ಖಾಲಿ ಆಗುತ್ತೆ, ಬೇಕಂತಾನೆ ಅಲ್ಲೋದಾಗಲೇ ಖಾಲಿ ಆಗುತ್ತೆ ಗೈಸ್. ಸಿಗ್ತೀವಿ ರೀ, ಮುಂದೆ ಹೋಗ್ಬಿಟ್ಟು ಸಿಗ್ತೀವಿ. ಮೋಸ್ಟ್ ಕಂಫರ್ಟೇಬಲ್ ಹ್ಯೂಮನ್ ಇನ್ ದ ಯೂನಿವರ್ಸ್ ಆಗವನವನು. ಓಣ ಗೈಸ್, ಟನಲ್ ಬರುತ್ತೆ ಈಗ, ಕ್ರೇಜಿ ಟನಲ್ಲು. ಹೊಸ್ಪೇಟ್ ಹೊರಟ್ರು ನೋಡಿ. ಓ ಕ್ರೇಜಿ ಗುರು. ಏನ್ ಮಸ್ತ್ ಕ್ರೇಜ್ ಇತ್ತು, ಸಾಕಾಗಿತ್ತು ಮಾತ್ರ. ಏಯ್ ಬ್ಯಾಡ್ ಬಾಯ್. ಇಲ್ಲೂ ಹೋಗ್ಬೋದು ಈಗ ಹೋಗಿ ಆ ಹೈವೇ ಕನೆಕ್ಟ್ ಆಗಿ ಹೊಸಪೇಟೆ ಮೇಲೆ ಹೋಗ್ಬೋದು. ಬಟ್ ನಾನು ಇದು ಯಾವುದೋ ರೋಡ್ ಹಾಕಿದ್ದೀನಿ, ಎಲ್ಲಿಂದ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಬಟ್ ವಿ ಆರ್ ಗೋಯಿಂಗ್ ಅಷ್ಟೇ. ಇರಿ ನೋಡೋಣ ಅಣ್ಣ. ಇದು ಹೋಗ್ತಾ ಇರೋದಷ್ಟೇ, ಇದು ಡ್ಯಾಮಿಂದ ಬರ್ತಾ ಇರೋ ನೀರಿದು. ವೈಸರ್ ತೆಗ್ದಿದ್ದೀನಿ, ಒಡೆಪಾಯಿ ನಿಲ್ಸೋದೇ ಇಲ್ಲ, ಹೋಗ್ತಾವನೆ. ಆ್ಯಂಡ್ ಲೆಫ್ಟಿಗೆ ನೋಡಿ ಗೈಸ್, ದಟ್ ಈಸ್ ತುಂಗಭದ್ರಾ ಡ್ಯಾಮ್ ಅನ್ಕೊತೀನಿ. ಲೆಫ್ಟಿಗೆ ಕಾಣುತ್ತೆ, ರೈಟಿಗ ಐ ಥಿಂಕ್ ಲೆಫ್ಟಿಗೆ ಇರಬೇಕು, ಬಟ್ ಕಾಣಲ್ಲ. ಬಟ್ ಕಾಣುತ್ತೆ ಅಂದ್ಕೊಳ್ಳಿ, ಸಕ್ಕತ್ತಾಗಿ ಕಾಣುತ್ತೆ. ಕಾಣಿಸಿದ್ರೆ ಇಲ್ಲ, ನಾಟ್ ಹಿಯರ್, ಇನ್ನೂ ಮುಂದೆನೋ ಇಲ್ಲಿ ನನಗೆ ಗೊತ್ತಿಲ್ಲ ಗೈಸ್. ಬಟ್ ಬರಬೇಕಾದ್ರೆ ಅವತ್ತು ನಾವು ಯಾವುದು ಗೊತ್ತಾ, ಗುಜರಾತ್ ರೈಡ್ ಮುಗಿಸ್ಕೊಂಡು ಬರಬೇಕಾದ್ರೆ ಆ ಕಡೆಯಿಂದ ಬಂದ್ವಿ. ಇಲ್ಲಿ ಬ್ರಿಡ್ಜಿಂದ ಇದಿರುತ್ತಲ್ಲ, ಇದರಿಂದ ಕಾಣಿಸ್ಲಿಲ್ಲ. ಆ ಕಡೆ ಸೈಡಲ್ಲಿದ್ವಿ, ಈಗ ಈ ಕಡೆ ಸೈಡಲ್ಲಿದ್ದೀವಿ. ಈ ಕಡೆ ಸೈಡೇ ಕಾಣಿಸೋದು ನನಗೆ ಗೊತ್ತಿರೋಂಗೆ. ನೋಡೋಣ ಬನ್ನಿ. ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ 29 ಇದೆ. ಐ ಮೀನ್ ಹಂಪಿ ಒಳಗಡೆನೇ ಹೋಗ್ತಾ ಇಲ್ಲ, ಸ್ವಲ್ಪ ಹೊರಗಡೆ ಇದ್ದೀವಿ ಅನಿಸುತ್ತೆ. ಹೊಸಪೇಟೆ ಓ ಇದೆ ನೋಡಿ ತುಂಗಭದ್ರಾ ಡ್ಯಾಮ್. ಎಸ್ ಸಿಕ್ತು. ಬಾಯ್ಸ್ ನೋಡಲೇ ಇಲ್ಲ, ವೇಸ್ಟ್ ಬಾಡಿಗಳು ಹೋಗ್ತವ್ರೆ. ಗಾಡಿ ಕೊಟ್ಬಿಟ್ರೆ ಎಕ್ಸ್ಲೇಟ್ರ್ ಕೊಟ್ಕೊಂಡು ಹೋದರೆ ಮುಗೀತು ನೋಡಿ. ಯಾವುದು ಡ್ಯಾಮ್ಸ್ ಅಂದರೆ ಗೇಟ್ಸ್ ಯಾವುದು ಓಪನ್ ಇಲ್ಲ, ನೀರು ಕಮ್ಮಿ ಇದೆ ಅಂತ ಅರ್ಥನ ಹಂಗಾದ್ರೆ. ಓ ನೋಡಿ, ಕಾಣ್ತಾ ಇರೋಲ್ಲ ಆದರೂ ಕಾಣ್ತಾ ಇರುತ್ತೆ ನೋಡಿ ಒಂದು ರೇಂಜಿಗೆ. ಅದು ಯಾವುದೋ ಒಂದು ಗೇಟಲ್ಲಿ ಮಾತ್ರ ಲೈಟಾಗಿ ಬರ್ತಾಯಿದೆ ಚೂರು. ಅಂದರೆ ಮಳೆ ಕಮ್ಮಿ ಇದೆ, ನೀರು ಫುಲ್ಲಾಗಿದ್ರೆ ಏನು ಹೇಳಿ, ಏನು ಸಖತ್ತಾಗಿರ್ತಾಯಿತ್ತಲ್ವಾ. ಬಟ್ ಇರಲಿ, ನಮಗೆ ಲಕ್ಕಿ ಇಲ್ಲ ನೋಡೋಕ್ಕೆ, ಅದಕ್ಕೆ ನೀರು ಫುಲ್ಲಾಗಿಲ್ಲ. ನಮಗೇನು ಗೊತ್ತಾ ಗೈಸ್, ನೀರು ಇರಬೇಕಾಗಿದ್ದ ಟೈಮಲ್ಲಿ ನೀರಿರಲ್ಲ, ನೀರು ಇಲ್ದಿರೋ ಟೈಮಲ್ಲಿ ಫುಲ್ ನೀರು ತುಂಬಿ ತುಳ್ಕಾಡ್ತಿರುತ್ತೆ. ಆ ರೇಂಜಿನ ಲಕ್ಕು ಅಂದ್ಕೊಳ್ಳಿ ನಮ್ಮದು. ನಾನು ಶಾಶ್ವ ಹೋದ್ರಂತೂ ಬಿಡಿ ಇನ್ನೇನು, ಹಂಗೆ ಫುಲ್ಲು ಲಕ್ ಮೇಲೆ ಲಕ್ಕು ನಮಗೆ. ಮಳೆ ಬರ್ತಿಲ್ದಿರೋ ಬರಡು ಭೂಮಿಲೂ ಮಳೆ ಬಂದರೂ ಬಂತು, ಹೇಳಂಗಿಲ್ಲ. ಆ ಥರ ಲಕ್ ನಮ್ಮದು. ಈ ಹೈವೇಲಿ ಬಂದ್ವಿ, ಇಲ್ಲೇ ಲೆಫ್ಟಲ್ಲಿ ಬಂದು ಹೋಗ್ಬೇಕಿತ್ತು.
ವಾಯ್ಸ್ ಚಚ್ಚಾಡ್ಕೊಂಡು ಹೋಗ್ತವ್ರಲ್ಲ, ಹೆಂಗೆ ಹಿಡಿಯಂಗೆ ಇಲ್ಲ ವಾಯ್ಸ್ನ ಇಬ್ರು. ಈಗ ಹಿಡ್ಕೊಂಡು ವಾಪಸ್ ಹೋಗಿ ವಾಪಸ್ ಬಂದು ಈಗ ತಿರುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಈಗ ಇಲ್ಲಿ ಅಲ್ಲಿಂದ ವಾಪಸ್ ಬಂದ್ವಿ, ಅಲ್ಲೇ ಹೋಗ್ಬೇಕಿತ್ತು ಲೆಫ್ಟಿಗೆ. ಈ ಗೂಗಲ್ ಮ್ಯಾಪಿಗೆ ಸ್ವಲ್ಪ ರೋಡ್ ಗೊತ್ತಾಗಲಿಲ್ಲ ಪಾಪ, ಏನು ಮಾಡೋದು. ಅದಕ್ಕೆ ಇವಾಗ ಮತ್ತೆ ಮುಂದೆ ಹೋಗಿ ಬಂದು ಇಲ್ಲಿ ನೋಡಿ ಏನು ಸಾಕಾಗಿದೆ, ಗದ್ದೆ ಬೆಳೆದವ್ರೆ ಗುರು. ವಾವ್, ಇಲ್ಲಿ ನೋಡಿ ಹಾಗೆ ಹಾಕಿರೋದು ಏನು ಗ್ರೀನ್ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಬೆಳೆದಿದ್ದಾರೆ. ಹೋಗಿ ಬಸ್, ನೀವು ಹೋಗಿ ಬಸ್, ಚೆನ್ನಾಗಿರ್ಬೇಕು ನೀವು. ಇಲ್ಲಿ ನೋಡಿ ಸೂಪರ್, ಎಂತ ಸಖತ್ತಾಗಿದೆ ಅಲ್ಲ. ನಿಲ್ಸೋಕ್ಕೆ ಜಾಗ ಇಲ್ಲ ಗೈಸ್, ಕರೆಕ್ಟಾಗಿ ನಿಲ್ಸೋಕ್ಕೆ ಜಾಗ ಇದ್ದಿದ್ರೆ ಒಂದೊಂದು ಫೋಟೋ ಹೊಡ್ಕೊಬೋದಿತ್ತು. ಮಾತ್ರ ಕ್ರೇಜಿ ಇದೆ ಮಾತ್ರ. ಗದ್ದೆ ಚೆನ್ನಾಗಿತ್ತು ಗೈಸ್. ನೋಡಿ ಅಣ್ಣನ ಕಥೆ ನೋಡಿ. ಹೆಲ್ಪ್ ಮಾಡು ಅಂತ ಮಾಡಲ್ಲ ನೋಡಿ, ದೃಷ್ಟಿ ನಾಗವಲ್ಲಿ ಆಗಿ ಬದಲಾಗ್ತಿರೋದು ನೋಡಿ. ನೋಡ ಇಲ್ಲಿ ಪ್ಲೇಸ್ ಹೆಂಗಿದೆ. ಹೆಲ್ಪ್ ನಮ್ಮ ಕ್ಲಾಸ್ ಬರೋ, ನಮ್ಮ ಕ್ಲಾಸ್ ನೋಡಿ ಕಾವ್ಯನ ಉಲ್ಟಾ ಹೊಡಿತಾಳೆ ಬೇಲೂರು ಅವಳು. ಗೊತ್ತಾಯ್ತಲ್ಲ ಕೈಸ್, ಎಲ್ಲ ಕೇಳಿಸ್ಕೊಂಡ್ರಲ್ಲ. ದೃಷ್ಟಿ ಇನ್ನೊಂದು ಮುಖ ನೋಡಿ, ನಾಗವಲ್ಲಿ ಅಲ್ಲ ಗಂಗಾ ನಾಗವಲ್ಲಿ ತಿರ್ಗದ್ ನೋಡಿ. ಕ್ರೇಜಿ ಕ್ರೇಜಿ ಗೈಸ್ ನೋಡಿ. ಫುಲ್ ಎಲ್ಲ ಟಾಪ್ ಇದೇನು ಫುಲ್ಲು ನೀಟಾಗಿ ಸಿಗಾಕೊಂಡಿದ್ದಾನೆ ನೋಡಿ. ಎಲ್ಲ ಡೀಟೇಲಾಗಿ ತೋರಿಸಿದ್ದೀನಿ. ಇಲ್ಲಿ ಒಂದು 50,000 ಬೈಕ್ ಇದೆ, ಒಂದು 20,000 ಹಂಪಿದೆ ಗೈಸ್ ಮಾತ್ರ ಇಲ್ಲಿ, ಏನಾದರೂ ಹೇಳಿ ಗೈಸ್. ಬಟ್ ಏನು ಕ್ರೇಜಿ ಲೊಕೇಶನ್ ನೋಡಿ. ಅಂದರೆ ನಮ್ಮ ಕಡೆನೂ ಗದ್ದೆಗಳಿದೆ ಗೈಸ್, ಬಟ್ ಈ ಥರ ರೋಡ್ ಲೆವೆಲಿಗೆಲ್ಲ ಎಲ್ಲಾದರೂ ಇದೆಯಾ, ಎಲ್ಲೋ ಇರೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋಲ್ಲ, ಎಲ್ಲೂ ಇಲ್ಲ ಈ ಥರ ರೋಡ್ ಲೆವೆಲಿಗೆ. ಸ್ಟೆಪ್ ಮೇಲೆ, ಸ್ಟೆಪ್ ಕೆಳಗೆ, ಇಲ್ಲಿ ಎಲ್ಲ ಕಡೆ ಬೆಳೆದಿದ್ರೆ ಹೆಂಗೆ ಹೇಳಿ. ನೋಡಿ ಹೆಂಗಿದೆ ನೋಡಿ, ಒಂದ್ಸತಿ ಟಾಪ್ ಬಾಕ್ಸ್ ಎಲ್ಲ ನೋಡಿ, ನೀವು ತೋರಿಸ್ತೀನಿ. ಹಂಗೆ ಫುಲ್ ಟಾಪ್ ಬಾಕ್ಸು, ಕ್ರೇಜಿ ಟಾಪ್ ಬಾಕ್ಸು. ಬಟ್ಟೆ ಹಿಂದಕ್ಕೆ ಇಲ್ಲಿ ನೋಡಿ, ಅಣ್ಣ ಕಟ್ಕೊಂಡವನೆ, ಅದು ಸ್ಟೋರಿ ನೋಡ್ತವನೆ. ಅವ್ನು ನೋಡಲ್ಲ, ಇವನು ಬಿಡಲ್ಲ. ಈಗ ಹೋಗೋಷ್ಟರಲ್ಲಿ ಏನಾದ್ರು ಸಿಹಿ ಸುದ್ದಿ ಬಂದರೂ ಬರ್ಬೋದು ಗೈಸ್. ಬಂದರೆ ನಿಮಗೆ ಅಲ್ಲಿ ತಲುಪಿದ ಮೇಲೆ ಹೇಳ್ತೀನಿ ಏನಾದರೂ ಈ ಥರ ಸಿಹಿ ಸುದ್ದಿ ಇದೆ ಅಂತ. ಗೈಸ್ ಈಗ ಹೊರಟ್ವಿ, 19 ಕಿಲೋಮೀಟರ್ಸ್ ಇದೆ. ಇಲ್ಲ ಕಣ್ರೋ, ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಇವ್ರಲ್ಲೋ ಗಣೇಶನ್ ಕಲೆಕ್ಷನ್ ಮಾಡ್ತಾರಲ್ಲ ರೋಡಲ್ಲಿ ಅಡ್ಡ ಹಾಕಿ, ಕ್ರೇಜಿ ಬಾಯ್ಸು. ಮಕ್ಳದ ಕ್ರೇಜಿ ಗುರು. ಅವನು ಯಾರೋ ಪೂ ಅನ್ಕೊಂಡು ಹಿಂಗೆ ಬರ್ತೀಯ ಅಂತ ಕೇಳಂಗೆ ಕರಿತಾನೆ. ಅಯ್ಯೋ ದೇವ್ರೆ, ಏನ್ರೋ ಮಾಡ್ತಿದ್ದೀರಲ್ಲಿ ಕಂದ. ಕೇಳ್ಕೊಳ್ಳೋಣ. ಅದೇ ಅಂಜನಾದ್ರಿ ಬೆಟ್ಟ ಅಲ್ಲಿ ಕಾಣ್ತಲ್ಲ, ದಟ್ ಓನ್ಲಿ. ಸಾಕಾದ ಗೈಸ್, ಸಿಗ್ತೀವಿ. ಬಂದ್ವಿ ಅಂದ್ಕೊಂಡಿದ್ದೀವಿ ನಮ್ಮ ಲೊಕೇಶನಿಗೆ. ಸಿಗುವ, ಓಕೆ.